ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11-12 ವಾಕ್ಯಗಳು. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11-12 ವಾಕ್ಯಗಳು. ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೇರಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿಮ್ಮನ್ನು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ, ಸ್ತುತಿಸುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ದೇವರೇ, ನಿನ್ನ ಕೃಪಾ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಕರ್ತನಾದ ಯೇಸು ಸ್ವಾಮಿ ಪಾರ್ಶ್ವವಾಯು ರೋಗಿಯನ್ನು ಸ್ವಸ್ಥಪಡಿಸಿದ್ದು ಇಂದಿನ ಧ್ಯಾನದ ವಿಷಯ. 3 ಸುವಾರ್ತೆಗಳಲ್ಲಿಯೂ ಈ ಸೌಖ್ಯದಾಯಕ ಸೇವೆಯನ್ನು ಬರೆಯಲಾಗಿದೆ. 4 ಜನರು ಸೇರಿ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ರೋಗಿಯನ್ನು ಯೇಸುವಿನ ಬಳಿಗೆ ಇಳಿಸಿದರು. ಯೇಸು ಸ್ವಾಮಿ ಈ 4 ವಿಶ್ವಾಸವನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ ಸೌಖ್ಯ ಕೊಟ್ಟನು. ನಮ್ಮ ವಿಶ್ವಾಸ ಜೀವಿತದೊಂದಿಗೆ ಇದನ್ನು ಹೋಲಿಸಿ ಧ್ಯಾನ ಮಾಡಬೇಕು. ಮೊದಲನೇದಾಗಿ, ಯೇಸುವಿನಲ್ಲಿರುವಂಥ ವಿಶ್ವಾಸ ನಮ್ಮನ್ನು ಐಕ್ಯಕ್ಕೆ ನಡೆಸಬೇಕು. ಯೇಸುವಿನಲ್ಲಿರುವಂಥ ವಿಶ್ವಾಸ ನಮ್ಮನ್ನು ಐಕ್ಯಕ್ಕೆ ನಡೆಸಬೇಕು. ಯೇಸು ಸ್ವಾಮಿಯಲ್ಲಿರುವ ನಂಬಿಕೆ ಈ 4 ಜನರು ಒಟ್ಟಾಗಿ ಸೇರಿ ಬರಲು ಮುಖಾಂತರವಾಯಿತು. ಸಭೆ ಕೂಡ ಈ ರೀತಿಯಾದ ಒಂದು ಅನ್ಯೋನ್ಯತೆಯ ಕೂಟ. ನಾವು ಒಂದೇ ರೊಟ್ಟಿಯ ಅಂಶಗಳು, ಒಂದೇ ಪಾನಪಾತ್ರೆಯ ಭಾಗಿಗಳೂ ಆಗಿದ್ದೇವೆ. ಪವಿತ್ರ ಬೋಧನ ಮೂಲಕ ಈ ಅನ್ಯೋನ್ಯತೆಯನ್ನು ತೋರ್ಪಡಿಸುತ್ತೇವೆ. ಇವತ್ತು ಯೇಸುವಿನಲ್ಲಿ ನಮ್ಮನ್ನು ನಂಬಿಕೆ ಉಂಟು, ಆದರೆ ಅದು ನಮ್ಮನ್ನು ಅನ್ಯೋನ್ಯತೆಗೆ ನಡೆಸುತ್ತದೆಯೇ ಎಂದು ನಮ್ಮನ್ನೇ ಶೋಧನೆ ಮಾಡಬೇಕು. ನಮ್ಮ ಯೇಸು ಸ್ವಾಮಿಯಲ್ಲಿರುವಂಥ ನಂಬಿಕೆ ನಮ್ಮನ್ನು ಅನ್ಯೋನ್ಯತೆಗೂ ಬೇರೊಬ್ಬರ ಸೌಖ್ಯಕ್ಕೂ ಮುಖಾಂತರವಾಗಬೇಕು. ಎರಡನೇದಾಗಿ, ಯೇಸುವಲ್ಲಿರುವಂಥ ವಿಶ್ವಾಸ ನಮ್ಮನ್ನು ಸೇವೆಗೂ ಮತ್ತು ಕ್ರಿಯೆಗಾಗಿ ಸಿದ್ಧಪಡಿಸಬೇಕು. 4 ಜನರು ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿಗೆ ಬರಲು ಆಸಕ್ತಿ ತೋರಿಸಿದ್ದಾರೆ. ಜನರ ಗುಂಪಿನ ನಿಮಿತ್ತ ಯೇಸುವಿನ ಬಳಿಗೆ ಹೋಗಲು ಸಾಧ್ಯವಾಗದೇ ಇದ್ದಾಗ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ರೋಗಿಯನ್ನು ಯೇಸುವಿನ ಬಳಿಗೆ ಇಳಿಸಿದ್ದಾರೆ. ಸಮಸ್ಯೆಗಳು, ಇಕ್ಕಟ್ಟುಗಳು ಬಂದಾಗ ಹಿಂದಕ್ಕೆ ಹೋಗದೆ ಅವುಗಳನ್ನು ಎದುರಿಸಿ ವಿಶ್ವಾಸದಿಂದ ರೋಗಿಯನ್ನು ಯೇಸುವಿನ ಬಳಿಗೆ ತಂದರು. ವಿಶ್ವಾಸವನ್ನು ಕ್ರಿಯೆ ಮೂಲಕವಾಗಿ ತೋರಿಸಿದ್ದಾರೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲಾಗಿದೆ: ಸಹೋದರೇ, ಒಬ್ಬನು ನಮಗೆ ನಂಬಿಕೆ ಇದೆ ಎಂದು ಹೇಳಿ ಕ್ರಿಯೆಗಳಿಲ್ಲದೆ ಇದ್ದರೆ ಏನು ಪ್ರಯೋಜನ? ಸಹೋದರೇ, ಒಬ್ಬನು ನಮಗೆ ನಂಬಿಕೆ ಇದೆ ಎಂದು ಹೇಳಿ ಕ್ರಿಯೆಗಳಿಲ್ಲದೆ ಇದ್ದರೆ ಏನು ಪ್ರಯೋಜನ? ಈ ವ್ರತದ ದಿನಗಳಲ್ಲಿ ನಮ್ಮ ವಿಶ್ವಾಸ ಮತ್ತು ಕ್ರಿಯೆ ಎರಡನ್ನು ಬಲಪಡಿಸೋಣ. ಮೂರನೇದಾಗಿ, ಯೇಸುವಿನಲ್ಲಿರುವ ವಿಶ್ವಾಸ ನಮ್ಮನ್ನು ಸೌಖ್ಯಕ್ಕೆ ನಡೆಸುತ್ತದೆ. ಯೇಸುವಿನಲ್ಲಿರುವ ವಿಶ್ವಾಸ ನಮ್ಮನ್ನು ಸೌಖ್ಯಕ್ಕೆ ನಡೆಸುತ್ತದೆ. ಯೇಸುವಿನಲ್ಲಿರುವ 4 ಜನರ ವಿಶ್ವಾಸ ಆ ಪಾರ್ಶ್ವವಾಯು ರೋಗಿಯನ್ನು ಸೌಖ್ಯಕ್ಕೆ ನಡೆಸುತ್ತದೆ. ಆ 4 ಜನರು ಒಟ್ಟಾಗಿ ಸೇರಿದ್ದು ನೆರೆಯವನ ಸೌಖ್ಯಕ್ಕೆ ಮುಖಾಂತರವಾಯಿತು. ನಮ್ಮ ಕೂಟಗಳು, ನಮ್ಮ ಅನ್ಯೋನ್ಯತೆಗಳು ನಮ್ಮ ಸಹೋದರನ ಸೌಖ್ಯಕ್ಕೆ ಕಾರಣವಾಗುತ್ತದೆಯಾ, ಅಥವಾ ನಾವು ಒಟ್ಟಾಗಿ ಸೇರಿ ಬರೆದು ನೆರೆಯವನ ನಾಶಕ್ಕೆ ಕಾರಣವಾಗಿದೆಯಾ? ಈ ವ್ರತದ ದಿನಗಳಲ್ಲಿ ನಮ್ಮನ್ನು ನಾವು ಶೋಧನೆ ಮಾಡಬೇಕು. ಇಂದು 3 ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಮೊದಲನೇದಾಗಿ, ನಮ್ಮ ವಿಶ್ವಾಸ ಅನ್ಯೋನ್ಯತೆಗೆ ನಡೆಸಬೇಕು. ಎರಡನೇದಾಗಿ, ನಮ್ಮ ವಿಶ್ವಾಸ ಸೇವೆಗಾಗಿಯೂ ಕ್ರಿಯೆಗಾಗಿಯೂ ಸಿದ್ಧಪಡಿಸಬೇಕು. ಮೂರನೇದಾಗಿ, ನಮ್ಮ ವಿಶ್ವಾಸ ನಮ್ಮ ನೆರೆಯವನ ಸೌಖ್ಯಕ್ಕೆ ಮುಖಾಂತರವಾಗಬೇಕು. ಈ ವಾಕ್ಯವನ್ನು ಮೂಲಕವಾಗಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.
ದೇವರು ನಮ್ಮೆಲ್ಲರನ್ನು ಬಲಪಡಿಸಲಿ. ಆಮೇನ್.